ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಬಂದುಬಿಟ್ಟು ನಾನು ವರ್ಕ್ ಫ್ರಮ್ ಹೋಮ್ ಬಗ್ಗೆನೇ ಹೇಳ್ತಾ ಇದ್ದೀನಿ. ಒಂದು ಅಮೆಝಾನ್ ಕಡೆಯಿಂದ ನಿಮಗೆ ಮನೆಯಲ್ಲೇ ಕೂತ್ಕೊಂಡು ಮಾಡುವಂಥ ಒಂದು ಅವಕಾಶ ಸಿಕ್ಕಿದೆ. ಸೊ ಎಲ್ಲರೂ ಬೇಗ ಇದಕ್ಕೆ ಅಪ್ಲೈ ಮಾಡಿ, ಓಕೆನಾ? ಸ್ಯಾಲ್ರಿ ಕೂಡ ತುಂಬ ಚೆನ್ನಾಗಿದೆ. ಸೊ ಮನೆಯಲ್ಲೇ ಕೂತ್ಕೊಂಡು ಮಾಡುವಂಥ ಒಂದು ಜಾಬ್ ಆಗಿದೆ. ಓಕೆ, ಸೊ ಯಾವ ರೀತಿ ಇದೆ, ಹೇಗಿದೆ ಅಂತ ನನಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಸೊ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಟೈಪ್ ಮಾಡಿ. ನಾನು ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಸೊ ನೀವು ವಾಚ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಮತ್ತು ನಿಮ್ಮ ಫ್ರೆಂಡ್ಸು ಮತ್ತು ನಿಮ್ಮ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ವಿಡಿಯೋ ಯಾವ ರೀತಿ ಇದೆ, ಹೇಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಸೊ ಕಂಪ್ನಿ ಬಂದುಬಿಟ್ಟು ವಿರ್ಚುವಲ್ ಕಸ್ಟಮರ್ ಸಪೋರ್ಟ್ ಅಸೋಸಿಯೇಟ್ KA ಇಂಡಿಯಾ ಅಂತ ಹೇಳಿದ್ದಾರೆ. ಅಂದರೆ ಕರ್ನಾಟಕದಲ್ಲಿರುವಂಥ ಒಂದು ನೀವು ಮನೇಲೇ ಕೂತ್ಕೊಂಡು ಕೆಲಸ ಮಾಡೋದು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಯಾವ ರೀತಿ ಇದೆ, ಹೇಗಿದೆ ಅಂತ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ತಾ ಹೋಗ್ತೀನಿ. ವರ್ಕ್ ಫ್ರಮ್ ಹೋಮ್ ವಿತ್ ಅಮೆಝಾನ್ ಕಸ್ಟಮರ್ ಸರ್ವಿಸ್ ಅಂತ ಹೇಳಿದ್ದಾರೆ. ರೂಲ್ ಬಂದುಬಿಟ್ಟು ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್, ಜಾಬ್ ಟೈಪ್ ಬಂದುಬಿಟ್ಟು ಫುಲ್ ಟೈಮ್ ಮತ್ತು ಪಾರ್ಟ್ ಟೈಮ್ ಜಾಬ್ ಆಗಿದೆ. ಆರಾಮಾಗಿ ನೀವು ಮನೇಲಿ ಕೂತ್ಕೊಂಡು ಒಂದು ಪಾರ್ಟ್ ಟೈಮ್ ಜಾಬ್ನ ಮಾಡ್ಬೋದು. ಲೊಕೇಶನ್ ಬಂದುಬಿಟ್ಟು ವರ್ಕ್ ಫ್ರಮ್ ಹೋಮ್ ಇನ್ ಕರ್ನಾಟಕ ಇಂಡಿಯಾ. ಸೊ ನೀವು ಇಲ್ಲಿ ಕರ್ನಾಟಕದಲ್ಲಿ ಎಲ್ಲೇ ಒಂದು ಹಳ್ಳಿಲಿ ಇರಲಿ, ಯಾವುದೇ ಒಂದು ಸಿಟಿಲಿ ಇರಲಿ, ಎಲ್ಲರೂ ಮನೇಲೇ ಕೂತ್ಕೊಂಡು ಮಾಡುವಂಥ ಒಂದು ಕೆಲಸ ಆಗಿದೆ ಅಂತ ಹೇಳಿದ್ದಾರೆ. ಓಕೆನಾ? ಸೊ ಇಲ್ಲಿ ಕಂಪ್ನಿ ಬಗ್ಗೆ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಸೊ ನೀವು ಅದನ್ನೆಲ್ಲನೂ ಕ್ಲಿಯರಾಗಿ ಓದ್ಕೊಳ್ಳಿ. ಓಕೆ, ಸೊ ನಾನು ಇದನ್ನೆಲ್ಲ ಹೇಳ್ತಾ ಹೋದರೆ ವಿಡಿಯೋ ಫುಲ್ ಲೆಂತಿ ಆಗುತ್ತೆ. ಸೊ ಹಾಗಾಗಿ ನಾನು ಶಾರ್ಟಾಗಿ ಹೇಳ್ತಾ ಇದ್ದೀನಿ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ವಾಟ್ ವಿಲ್ ಯು ಡೂ ಆ್ಯಸ್ ಅ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಅಂತ ಹೇಳಿದ್ದಾರೆ. ಓಕೆನಾ? ಸೊ ಇಲ್ಲಿ ಯಾವ ರೀತಿ ಇರುತ್ತೆ, ಹೇಗಿರುತ್ತೆ, ಒಂದು ನೆಟಿವಿಟಿ, ಆಮೇಲೆ ಕಸ್ಟಮರ್ದು ಆ್ಯಸ್ ಎನಿ ಅಮೆಝಾನ್ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಅಂತ ಹೇಳಿದ್ದಾರೆ. ಯು ಹ್ಯಾವ್ ಅ ವೆರಿ ಕ್ಲಿಯರ್ ಪರ್ಪೋಸ್ ಅಂತಾನು ಕೂಡ ಇಲ್ಲಿ ಹೇಳಿದ್ದಾರೆ. ಓಕೆನಾ? ಸೊ ಯಾವುದೇ ರೀತಿಯಾದ ಇಶ್ಯೂಸ್ ಇರಲಿ, ಆಮೇಲೆ ಸಾಲ್ವ್ ಎಂಕ್ವೈರೀಸ್ ಅಂತ ಹೇಳಿದ್ದಾರೆ. ಏನೇ ಇದ್ದರೂ ಕೂಡ ಅವರು ಸಾಲ್ವ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಡಿಜಿಟಲ್ ಅವರ್ ಕಸ್ಟಮರ್ಸ್ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಒಂದು ತುಂಬ ಒಳ್ಳೆ ಜಾಬ್ ಆಗಿದೆ. ಓಕೆನಾ? ಸೊ ಎಲ್ಲರೂ ಇದನ್ನು ಮಾಡ್ಬೋದು. ಯಾವ ರೀತಿ, ಹೇಗೆ ಅಂತ ನೀವು ಕೂಡ ಅದನ್ನು ಕ್ಲಿಯರಾಗಿ ಒಂದ್ಸರಿ ಓದ್ಕೊಳ್ಳಿ. ಓಕೆ, ವಾಟ್ ಆರ್ ಯುವರ್ ಅವರ್ಸ್ ಅಂತ ಕೇಳಿದ್ದಾರೆ. ದಿಸ್ ಈಸ್ ರೂಲ್ ರಿಕವರಿ ವರ್ಕಿಂಗ್ ವೇರಿಯಬಲ್ ಅವರ್ಸ್ ಟು ಮ್ಯಾಚ್ ವೆನ್ ಕಸ್ಟಮರ್ ನೀಡ್ ಅವರ್ಸ್ ಮೋಸ್ಟ್ ಅಂತ ಹೇಳಿದ್ದಾರೆ. ಸೊ ನೀವು ಇಲ್ಲಿ ಕೆಲಸದ ಬಗ್ಗೆ ಹೇಳಿದ್ದಾರೆ, ಟೈಮಿಂಗ್ನು ಯಾವ ರೀತಿ ಇರುತ್ತೆ, ಹೇಗಿರುತ್ತೆ ಅಂತ. ಯು ವಿಲ್ ವರ್ಕಿಂಗ್ ಅವರ್ ನೈಟ್, ಡೇ, ಲೇಟ್ ಶಿಫ್ಟ್ ಆ್ಯಂಡ್ ಯುವರ್ ವರ್ಕ್ ವೀಕ್ ಈಸ್ ಮಿನಿಮಮ್ 40 hours ಅಂತ ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್ 4 into 10 hours ಆರ್ 5 into 8 hours ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ನಿಮಗೆ ಯಾವ ರೀತಿ ಇರುತ್ತೆ ವರ್ಕಿಂಗ್ ಅವರ್ ಅಂತಂದರೆ, ಓವರ್ ನೈಟ್ ಕೂಡ ಕೆಲಸ ಮಾಡ್ಬೋದು, ಅಥವಾ ಡೇ ಕೂಡ ನೀವು ಇಲ್ಲಿ ಕೆಲಸ ಮಾಡ್ಬೋದು. ಲೇಟ್ ಶಿಫ್ಟ್ ಅಂದರೆ ಲೇಟ್ ಶಿಫ್ಟ್ ಕೂಡ ಇರುತ್ತೆ. ಸೊ ಅದನ್ನು ಬೇಕಿದ್ರೂ ನೀವು ಇಲ್ಲಿ ಮಾಡ್ಬೋದು. ವೀಕ್ಲಿ ಏನಿಲ್ಲ ಅಂದರೂ ಮಿನಿಮಮ್ ನೀವು ಇಲ್ಲಿ 40 hours ಕೆಲಸನ ಮಾಡ್ಬೋದು ಅಂತ ಹೇಳಿದ್ದಾರೆ. ಓಕೆನಾ? ಮತ್ತು ನೀವು ನೋಡೋದಾದರೆ, ಇನ್ ಆರ್ಡರ್ ಟು ಮ್ಯಾಚ್ ಅವರ್ ಕಸ್ಟಮರ್ ಡಿಮ್ಯಾಂಡ್ ವಿ ಶುಡ್ ಬೇಸ್ಡ್ ಆನ್ ವೆರೈಟಿ ಆಫ್ ಡಿಫ್ರೆಂಟ್ ಶಿಫ್ಟ್ ಪಾರ್ಟ್ನರ್ಸ್ ವಿತಿನ್ ದ ಆಪ್ರೇಟಿಂಗ್ ಅವರ್ಸ್ ಆಫ್ 6 AM ಆ್ಯಂಡ್ 11 PM ಸಂಡೇ ಟು ಮಂಡೇ ಅಂತ ಹೇಳಿದ್ದಾರೆ. ಅಂದರೆ ನೀವು ಇಲ್ಲಿ ಎಕ್ಸ್ಚೇಂಜ್ ಕೂಡ ಮಾಡ್ಕೋಬೋದು. ಓಕೆ, ಶೆಡ್ಯೂಲ್ ಕೂಡ ನೀವು ಇಲ್ಲಿ ಎಕ್ಸ್ಚೇಂಜ್ನ ಮಾಡ್ಕೋಬೋದು ಡಿಫ್ರೆಂಟಾಗಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ, ಟೈಮಿಂಗ್ ಅವರ್ಸ್ ಬಂದುಬಿಟ್ಟು 6 AM ಅಂದರೆ ಬೆಳಿಗ್ಗೆ 6 ಗಂಟೆಯಿಂದ ನೈಟ್ 11 PM ಅಂದರೆ ಇಲ್ಲಿ 11 ಗಂಟೆವರೆಗೂ ನೀವು ಇಲ್ಲಿ ಕೆಲಸನ ಮಾಡಬೇಕಾಗುತ್ತೆ, ಸಂಡೇ ಟು ಮಂಡೇ. ಓಕೆನಾ? ಯು ಮೇ ಬಿ ರಿಕ್ವೈರ್ಡ್ ಟು ವರ್ಕ್ ನ್ಯಾಷನಲ್ ಹಾಲಿಡೇಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಿಮಗೆ ಹಾಲಿಡೇಸ್ ಕೂಡ ಇರುತ್ತೆ ಅಂತ ಹೇಳಿದ್ದಾರೆ. ಓಕೆನಾ? ಯು ವಿಲ್ ಲರ್ನ್ ಮೋರ್ ಅಬೌಟ್ ಯುವರ್ ಎಕ್ಸಾಕ್ಟ್ ಶೆಡ್ಯೂಲ್ ಕ್ಲೋಸರ್ ಟು ಯುವರ್ ಸ್ಟಾರ್ಟ್ ಡೇಟ್ ಅಂತ ಹೇಳಿದ್ದಾರೆ. ಸೊ ನಿಮ್ಗೆ ಇಲ್ಲಿ ಯಾವ ಡೇಟಿಗೆ ನೀವು ಸ್ಟಾರ್ಟ್ ಮಾಡ್ತೀರಾ, ಎಕ್ಸಾಕ್ಟ್ ಒಂದು ಶೆಡ್ಯೂಲ್ನ ಅವರಲ್ಲಿ ಕೇಳ್ತಾ ಇದ್ದಾರೆ. ಓಕೆ, ಕ್ಲೋಸರ್ ಶೆಡ್ಯೂಲ್ ಕೂಡ ಅದೇ ರೀತಿ ಇರಬೇಕು ಅಂತ ಹೇಳಿದ್ದಾರೆ. ವಾಟ್ ಸ್ಟ್ರೆಂತ್ ವಿಲ್ ಯು ಬ್ರಿಂಗ್ ಅಂತ ಹೇಳಿದ್ದಾರೆ. ಇಲ್ಲಿ ಹಾರ್ಡ್ ವರ್ಕಿಂಗ್ ಇರಬೇಕು ಅಂತ ಹೇಳಿದ್ದಾರೆ. ಸೊ ಸ್ವಲ್ಪ ನಿಮ್ಮನ್ನು ಹಾರ್ಡ್ ವರ್ಕಿಂಗ್ ಇರಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಆ್ಯಂಡ್ ಡೀಟೇಲ್ ಆರ್ನೇಟೆಡ್ ಅಂತ ಹೇಳಿದ್ದಾರೆ. ಫ್ರೆಂಡ್ಲಿ ಆ್ಯಂಡ್ ಕಸ್ಟಮರ್ ಫೋಕಸ್ಡ್ ಇನ್ ಯುವರ್ ಸಿಚುವೇಶನ್ಸ್ ಅಂತ ಹೇಳಿದ್ದಾರೆ. ಎಬಿಲಿಟಿ ಟು ಲರ್ನ್ ಕ್ವಿಕ್ಲಿ ಆ್ಯಂಡ್ ಎಬ್ರಸ್ ಚೇಂಜ್ ಅಂತ ಹೇಳಿದ್ದಾರೆ. ಕಂಫರ್ಟೇಬಲ್ ಮಲ್ಟಿ ಟಾಸ್ಕಿಂಗ್ ಇನ್ ಹೈ ಹಂಗ್ರಿ ಎನ್ವೈರ್ಮೆಂಟ್ ಕೂಡ ಹೇಳಿದ್ದಾರೆ. ಓಕೆ,
ಸೊ ಇಲ್ಲಿ ತುಂಬಾ ಹೇಳಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ಬೆನಿಫಿಟ್ಸ್ ಅಂತ ಹೇಳಿದ್ದಾರೆ. ಸೊ ಬೆನಿಫಿಟ್ಸ್ ಯಾವ ರೀತಿ ಇದೆ ಅಂತ ನೀವು ನೋಡ್ಬೋದು. ಓಕೆನಾ. ಒನ್ ಆಫ್ ದ ಗ್ರೇಟ್ ಥಿಂಗ್ಸ್ ಅಬೌಟ್ ಜಾಯ್ನಿಂಗ್ ಅಮೆಝಾನ್ಸ್ ಕಸ್ಟಮರ್ ಸರ್ವಿಸ್ ಟೀಮ್ ಈಸ್ ದ್ಯಾಟ್ ಯು ಡೋಂಟ್ ನೀಡ್ ಫಾಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ಕಸ್ಟಮರ್ ಸರ್ವಿಸ್ ಅಂತ ಹೇಳಿದ್ದಾರೆ. ಓಕೆನಾ. ಯು ವಿಲ್ ರಿಸೀವ್ ಟ್ರೈನಿಂಗ್ ಆ್ಯಂಡ್ ಬಿ ಪ್ರೊವೈಡ್ ವಿತಿನ್ ಅ ಕಂಪ್ಲೀಟ್ ಕಂಪ್ಲೀಟ್ ಎಕ್ವೈರ್ಮೆಂಟ್ ಪ್ಯಾಕೇಜ್ ವೆನ್ ಯು ಜಾಯ್ನ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಿಮಗೊಂದು ಅವರು ಟ್ರೈನಿಂಗ್ನ ಕೊಡ್ತೀವಿ. ಟ್ರೈನಿಂಗ್ ಆದಮೇಲೆ ನೀವಿಲ್ಲಿ ಅದು ಕಂಪ್ಲೀಟ್ ಆದಮೇಲೆ ನೀವಿಲ್ಲಿ ಕೆಲಸನ ಪ್ಯಾಕೇಜ್ ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಜಾಯ್ನ್ ಆಗಬೇಕು ಅಂತ ಹೇಳಿದ್ದಾರೆ. ಓಕೆನಾ. ಸೊ ಇಲ್ಲಿ ವಿ ಆಫರ್ ಅ ನಂಬರ್ ಆರ್ ಬೆನಿಫಿಟ್ಸ್ ಅಂತ ಇನ್ಕ್ಲೂಡಿಂಗ್ ಅಂತ ಹೇಳಿದ್ದಾರೆ. ಮೆಡಿಕಲ್ ಇನ್ಶೂರೆನ್ಸ್ ಕೂಡ ಅವರು ಇಲ್ಲಿ ಮಾಡಿಕೊಡ್ತಾರೆ. ಪೊಸಿಷನ್ ಪ್ಲ್ಯಾನ್ ಕೂಡ ಇಲ್ಲಿ ಅವರು ಮಾಡಿಕೊಡ್ತಾರೆ. ಇಂಟರ್ನೆಟ್ ಆಲ್ವೇಸ್ ಅಂತ ಹೇಳ್ತಾರೆ. ಸೊ ಇಂಟರ್ನೆಟ್ ಕೂಡ ಅಲ್ಲಿ ಅವರು ಕೊಡ್ತೀವಿ ಅಂತ ಹೇಳಿದ್ದಾರೆ. ಲೈಫ್ ಸ್ಟೈಲ್ ಬೆನಿಫಿಟ್ಸ್ ಆ್ಯಂಡ್ ರಿಲೇಟೆಡ್ ಡಿಸ್ಕೌಂಟ್ ಅವರ್ ಅಮೆಝಾನ್ ಎಕ್ಸ್ಟ್ರಾ ಪ್ರೋಗ್ರಾಮ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಿಮಗೆ ಲೈಫ್ ಟೈಮ್ ಒಂದು ಬೆನಿಫಿಟ್ಸ್ನ ಅವರಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಎಕ್ಸ್ಟ್ರಾ ಟ್ರೈನಿಂಗ್ ಆ್ಯಂಡ್ ಆನ್ ಗೋಯಿಂಗ್ ಅಪರ್ಚುನಿಟಿ ಟು ಲರ್ನ್ ಮೋರ್ ಆ್ಯಂಡ್ ಡೆವಲಪ್ ಯುವರ್ ಸ್ಕಿಲ್ಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಒಂದು ಟ್ರೈನಿಂಗ್ ಕೊಡ್ತಾರೆ. ಸೊ ಅದನ್ನು ಮಿಸ್ ಮಾಡ್ಕೋಬೇಡಿ, ಒಂದು ಆಪರ್ಚುನಿಟಿನ ಅವ್ರು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಎಲ್ಲ ಟೈಮಿಂಗ್ಸ್ ಕೂಡ ನಾನು ನಿಮಗೆ ಹೇಳಿದ್ದೆ. ಇಫ್ ದಿಸ್ ರೂಲ್ ಸೌಂಡ್ಸ್ ಲೈಕ್ ಇಟ್ಸ್ ಫಾರ್ ಯು ದೆನ್ ಕ್ಲಿಕ್ ಆನ್ ದ ಲಿಂಕ್ ಬಿಲೋ ಟು ಸ್ಟಾರ್ಟ್ ದ ಅಪ್ಲಿಕೇಶನ್ ಪ್ರೊಸೆಸ್ ಅಂತ ಹೇಳ್ತಾರೆ. ಓಕೆನಾ. ಸೊ ಯು ವಿಲ್ ನೀಡ್ ಅಲೋ 3 hours ಟು ಕಂಪ್ಲೀಟ್ ದ ಫುಲ್ ಅಪ್ಲಿಕೇಶನ್ ಅಂತ ಹೇಳಿದ್ದಾರೆ. ಸೊ ಅದು ಒಂದು ಅಪ್ಲಿಕೇಶನ್ ಫಾರ್ಮು 3 hours ನೀವು ಇಲ್ಲಿ ನೋಡ್ಕೊಂಡ್ಬಿಟ್ಟು ಕರೆಕ್ಟಾಗಿ ಒಂದು ಮಿಸ್ಟೇಕು ಇಲ್ಲದೆ ನೀವು ಇಲ್ಲಿ ತುಂಬಬೇಕು ಅಂತ ಹೇಳಿದ್ದಾರೆ. ಓಕೆನಾ. ಸೊ ಆಮೇಲೆ ನೀವು ಇಲ್ಲಿ ಸಬ್ಮಿಟ್ ಫಾರ್ ದ ರೂಲ್ ಅಂತ ಹೇಳಿದ್ದಾರೆ. ಎಲ್ಲನೂ ಕ್ಲಿಯರಾಗಿ ನೀವು ಇಲ್ಲಿ ಅದನ್ನು ತುಂಬಿಟ್ಟು ಆಮೇಲೆ ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಯು ವಿಲ್ ಹ್ಯಾವ್ ದ ಆಪ್ಷನ್ ಟು ಸೇವ್ ಯುವರ್ ಅಪ್ಲಿಕೇಶನ್ ಡರ್ನಿಂಗ್ ದ ಪ್ರೊಸೆಸ್ ಆ್ಯಂಡ್ ರಿಟರ್ನ್ ಟು ಇಟ್ ಇಫ್ ನೆಸೆಸರಿ. ಸೊ ಯಾವುದೇ ರೀತಿಯಾದ ನೆಸೆಸರಿ ಇರಲ್ಲ ಅಂತ ಹೇಳಿದ್ದಾರೆ. ಓಕೆ. ಸೊ ರಿಕಮೆಂಡ್ ಯೂಸಿಂಗ್ ಅ ಲ್ಯಾಪ್ಟಾಪ್, ಡೆಸ್ಕ್ಟಾಪ್, ಕಂಪ್ಯೂಟರ್ ಇನ್ ಆರ್ಡರ್ ಟು ಗೆಟ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ದಾರೆ. ಸೊ ಲ್ಯಾಪ್ಟಾಪು, ಡೆಸ್ಕ್ಟಾಪ್ ಅವರೇ ಇಲ್ಲಿ ನಿಮಗೆ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಅದೇ ಇರಬೇಕು ಅಂತಾರೆ, ಆರ್ಡರ್ ಟು ಗೆಟ್ ಅಂತ ಹೇಳಿದ್ದಾರೆ. ಓಕೆನಾ. ಸೊ ಇಫ್ ಸಕ್ಸಸ್ಫುಲ್ ಯು ಕಾಂಟ್ಯಾಕ್ಟ್ ಯು ಅಬೌಟ್ ನೆಕ್ಸ್ಟ್ ಸ್ಟೆಪ್ಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಕಂಪ್ನಿ ಬಗ್ಗೆ ಸ್ವಲ್ಪ ಕೊಟ್ಟಿದ್ದಾರೆ. ಸೊ ನೀವು ಅದನ್ನು ಓದ್ಕೊಳ್ಳಿ. ಸೊ ಇದೆಲ್ಲ ನಾನು ಹೇಳ್ತಾ ಹೋದರೆ ತುಂಬಾ ಲೆಂತಿ ವಿಡಿಯೋ ಆಗುತ್ತೆ. ಓಕೆನಾ. ಸೊ ಇಲ್ಲಿ ಬೇಸಿಕ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಯಾವ ರೀತಿ ಇದೆ ಅಂತ ನಾನು ಹೇಳ್ತೀನಿ. ಮಿನಿಮಮ್ ಏಜ್ ಬಂದುಬಿಟ್ಟು 80 years ಓಲ್ಡ್ ಅಂತ ಹೇಳಿದ್ದಾರೆ. ಸೊ 18 ವರ್ಷ ಆಗಿರಬೇಕು ಅಂತ ಹೇಳಿದ್ದಾರೆ. ಹ್ಯಾವ್ ದ ರೈಟ್ ಟು ವರ್ಕ್ ಇನ್ ಇಂಡಿಯಾ. ಸೊ ನೀವು ಕರ್ನಾಟಕದಲ್ಲಿ ಇದ್ದೀರಾ ಅಂತ ಅವರು ಕೇಳಿದ್ದಾರೆ. ಓಕೆ. ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇನ್ ಇಂಗ್ಲೀಷ್ ಬೋತ್ ರೈಟರ್ ಆ್ಯಂಡ್ ರೂಲ್ ಅಂತ ಹೇಳಿದ್ದಾರೆ. ಅಂದರೆ ನಿಮಗೆ ಇಂಗ್ಲೀಷ್ ಬರಬೇಕು ಅಂತ ಹೇಳಿದ್ದಾರೆ. ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಕಂಪ್ಯೂಟರ್ ಅಂತ ಹೇಳಿದ್ದಾರೆ. ಸೊ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಕಂಪ್ಯೂಟರ್ ಬರಬೇಕು ಅಂತಲೂ ಹೇಳಿದ್ದಾರೆ. ದ ಅವೈಲಬಿಲಿಟಿ ಟು ವರ್ಕ್ ಎವ್ರಿಂಗ್ ಶಿಫ್ಟ್ ಫ್ರಮ್ ಮಂಡೇ ಟು ಸಂಡೇ ವಿತಿನ್ ದ 6 hours ಅಂತ ಹೇಳಿದ್ದಾರೆ. ಸೊ ಆವಾಗಲೇ ನಾನು ಹೇಳಿದ್ನಲ್ಲ, ಸೊ ಅದೇ ರೀತಿ ಎಲ್ಲ ಇದೆ. ಸೊ ನೀವು ಇದೊಂದ್ಸರಿ ಕ್ಲಿಯರಾಗಿ ನೋಡ್ಕೊಳ್ಳಿ. ಓಕೆನಾ. ಮತ್ತು ಇಲ್ಲಿ ಲಾಸ್ಟಿಗೆ ಬಂದುಬಿಟ್ಟು ಫಾರ್ಮರ್ ಟೆಕ್ನಿಕಲ್ ಪ್ರೆಸೆಂಟಿವಿಟಿ ಮಿನಿಮಮ್ ಬ್ಯಾಂಡ್ ಕನೆಕ್ಷನ್ ಆಫ್ 100 MB ಡೌನ್ಲೋಡ್ ಸ್ಪೀಡ್ ಆ್ಯಂಡ್ 20 MB ಅಪ್ಲೋಡ್ ಸ್ಪೀಡ್ ಯೂಸಿಂಗ್ ಅ ಹಾರ್ಡ್ವೇರ್ ಅಂತ ಹೇಳಿದ್ದಾರೆ. ಓಕೆನಾ. ಸೊ ಇದೆಲ್ಲ ಆದಮೇಲೆ ಇಲ್ಲಿ ನಾವು ಅಪ್ಲೈನ ಮಾಡ್ಬೋದು. ಓಕೆ. ಸೊ ಎಲ್ಲನೂ ಒಂದ್ಸರಿ ನಾವು ನೋಡ್ಕೋಬೇಕಾಗುತ್ತೆ. ಓಕೆನಾ. ಸೊ ಇಲ್ಲಿ ಅಪ್ಲೈ ನಾವು ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡ್ಮೇಲೆ ಸೊ ನಾವು ಇಷ್ಟು ತನಕ ಹೇಳಿದ್ವಲ್ಲ, ಸೊ ಅದೇ ಇಲ್ಲಿ ಬಂದಿರೋದು. ಸೊ ನಾವಿಲ್ಲಿ ಕೆಳಗಡೆ ಹೋಗೋಣ. ಇಲ್ಲಿ ಐ ಅಕ್ಸೆಪ್ಟೆಡ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಒಂದು ಪೇಜ್ ನಿಮಗೆ ಓಪನ್ ಆಗುತ್ತೆ. ಲಾಗಿನ್ ಆಗಬೇಕಾಗತ್ತೆ ಅಂಥೇಳಿ ಇಮೇಲ್ ಆರ್ ಮೊಬೈಲ್ ನಂಬರ್ ಅಂತ ಹೇಳಿದ್ದಾರೆ. ಸೊ ನಿಮ್ಮ ಇಮೇಲ್ ಅಥವಾ ಮೊಬೈಲ್ ನಂಬರ್ ಆದರೂ ನೀವು ಇಲ್ಲಿ ಹಾಕಬೇಕಾಗುತ್ತೆ. ನಾನಿಲ್ಲಿ ಮೊಬೈಲ್ ನಂಬರ್ನ ಹಾಕ್ತಾಯಿದ್ದೀನಿ. ಓಕೆನಾ. ಸೊ ನಾನಿಲ್ಲಿ ಮೊಬೈಲ್ ನಂಬರ್ನ ಹಾಕಿದೆ. ಸೊ ಕ್ರಿಯೇಟ್ ಎನಿ ಅಕೌಂಟ್ ಅಂತ ಹೇಳಿದ್ದಾರೆ. ಲೀಗಲ ಫಸ್ಟ್ ನೇಮ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಿಮ್ಮ ಫಸ್ಟ್ ನೇಮ್ ಹಾಕಬೇಕಾಗುತ್ತೆ. ಆಮೇಲೆ ಲೀಗಲ ಸರ್ ನೇಮ್ ಅಂತ ಅಂತಾರೆ. ಸೊ ನಿಮ್ಮ ಸರ್ ನೇಮ್ನ ಹಾಕಬೇಕಾಗುತ್ತೆ. ಮನೆ ಅಡ್ರೆಸ್ಸು ಪ್ರಿಪೇರ್ಡ್ ಫಸ್ಟ್ ನೇಮ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಮತ್ತೆ ನಿಮ್ಮದು ಇದರಲ್ಲಿ ನಿಮ್ಮದು ಮಾರ್ಕ್ಸ್ ಕಾರ್ಡಲ್ಲಿ ಏನಿರುತ್ತೋ ಸೊ ಅದನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಸರ್ ನೇಮ್ನು ಕರೆಕ್ಟಾಗಿ ಸ್ಪೆಲ್ಲಿಂಗ್ ನೋಡ್ಕೊಂಬಿಟ್ಟು ಹಾಕಬೇಕಾಗುತ್ತೆ. ಆಮೇಲೆ ಇಲ್ಲಿ ಇಮೇಲ್ ಅಡ್ರೆಸ್ನ ಹಾಕಬೇಕು. ಆಮೇಲೆ ಇಲ್ಲಿ ಎಂಟ್ರಿ ಇಮೇಲ್ ಅಡ್ರೆಸ್ ಅಂತ ಹೇಳಿದ್ದಾರೆ. ಸೊ ಮತ್ತೆ ಅದೇ ಹಾಕಬೇಕಾಗುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ. ಪ್ಲೀಸ್ ಇನ್ಪುಟ್ ಯುವರ್ ಫೋನ್ ನಂಬರ್ ವಿತೌಟ್
ಲೀಡಿಂಗ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಮತ್ತೆ ಅದೇ ನೀವು ಅಲ್ಲಿ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ನಂಬರ್ನ ಹಾಕಬೇಕು. ಸೊ ಇಲ್ಲಿ ಲ್ಯಾಂಗ್ವೇಜ್ ಕೇಳಿದ್ದಾರೆ. ಸೊ ನೀವೊಂದು ಲ್ಯಾಂಗ್ವೇಜ್ ಇಂಗ್ಲೀಷ್ ಅಂತ ಇಲ್ಲಿ ನೀವು ಹಾಕಬೇಕಾಗುತ್ತೆ. ಓಕೆನಾ. ಸೊ ಇಲ್ಲಿ ಪ್ರಿಪೇರ್ಡ್ ಟೈಮ್ ಜೂನ್ ಅಂತ ಕೇಳಿದಾರೆ. ಟೈಮಿಂಗ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಸ್ಯಾಟರ್ಡೆ ಟೈಮಿಂಗ್ ಕೋಲ್ಕತ್ತಾ. ಸೊ ಯಾವುದೋ ಒಂದು ನೀವು ಇಲ್ಲಿ ಟೈಮಿಂಗ್ನ ಹಾಕಿ ನಿಮ್ಗೆ ಯಾವುದು ಅನುಕೂಲ ಆಗುತ್ತೆ ಅದು. ಕ್ರಿಯೇಟ್ ಅ ಪರ್ಸನಲ್ ಪಿನ್ ಡಿಜಿಟಲ್ ನಂಬರ್ ಕ್ಯಾನ್ ರಿಮೆಂಬರ್ ಅಂತ ಹೇಳಿದ್ದಾರೆ. ಸೊ ಪಿನ್ನ ಹಾಕಬೇಕಾಗುತ್ತೆ, ಪರ್ಸನಲ್ ಪಿನ್ನ ಹಾಕಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ಇದನ್ನು ನೋಡ್ಕೊಂಡ್ಬಿಟ್ಟು ಎಸ್ ಆರ್ ನೋ ಅಂತ ಅಲ್ಲಿ ಹಾಕಿ ಆಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇದು ಮತ್ತೆ ತೋರಿಸ್ತದೆ. ನೀವು ನೆಕ್ಸ್ಟ್ ಅಂತ ಹಾಕಿ ಎಲ್ಲನೂ ಇದೇ ರೀತಿ ನೀವು ಇಲ್ಲಿ ತುಂಬಬೇಕಾಗುತ್ತೆ. ಓಕೆನಾ. ಸೊ ನೋಡ್ಕೊಂಬಂದ್ರೆ ಅಲ್ವಾ ಫ್ರೆಂಡ್ಸ್ ಯಾವ ರೀತಿ ಇತ್ತು ಹೇಗಿತ್ತು ಅಂತ ಹೇಳಿ ಜಾಬ್ ಬಗ್ಗೆ ಇನ್ಫಾರ್ಮೇಷನು. ಸೊ ನಿಮ್ಗೆ ಈ ಜಾಬ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಮತ್ತು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್ ಆ್ಯಂಡ್ ಬಾಯ್.